ಏ ಯಾಕೆ ಸೋತೆ ಅಂತ ಹೇಳು. 4 ಲಕ್ಷ ಹೋಯ್ತು ನಿನ್ನಿಂದ. ಈಗ ಯಾರು ಕೊಡ್ತಾರೆ ಹೇಳು. ಲೇ ಮೊದಲೇ ಕುಡಿಯೋ ಚಟ ಅಂತದ್ರಾಗೆ ಜೂಜ್ ಬೇರೆ ಶುರು ಮಾಡ್ಕೊಂಡಿದ್ಯಲ್ಲ, ಅದು ನನ್ನ ಆಟದ ಯಾಕೆ ನೋಡೋ. ಹೇಳ್ತಾ ಇವ್ನಿ, ಇಲ್ಲಿ ನಿಂತ್ಕೋಬೇಡ, ಹೋಯ್ತಾರು. ಕುಡ್ತಿದ್ ಯಾರಿಂದ? ಅದು ನಿನ್ನಿಲ್ಲಯ್ಯ. ತಮ್ಮಂಗೋಸ್ಕರ ಗೆಲ್ಲಿಕ್ಕೂ ಆಗ್ಲಿಲ್ಲ ನಿನ್ಗೆ, ಬೀದಿಗೆ ಬಂದ್ಬಿಟ್ಟೆ. ಹೋಗ್ಲ ಮನೆಗೆ. ಏನ್ ಬಾಬಾ? ಅದು ನಂಗೆ ಗೆದ್ದಿಲ್ಲ. ಏನು ಏನ್ ಹೇಳ್ತಿದ್ದೀರಾ ಬಾಬಾ? ಹೌದು, ಅದಕ್ಕೆ ನಂಗೆ ಗೆದ್ದಿಲ್ಲ. ಬಾಬುನೇ ಕಿತ ಗೆದ್ದಿರೋದು. ಸರ್ದವಾ ಬಾಬಾ ಒಂದ್ ನಿಮಿಷ ನಿಂತ್ಕೊಳ್ಳಿ. ಬಾಬಾ ಏನ್ ಹೇಳ್ತಿದ್ದೀರಾ ನೀವು? ನಂಗೆ ಯಾಕೋ ತಲೆ ಸುತ್ತಂಗ ಆಗ್ತಿದೆ. ನನಗೆ ನಂಬೋಕೆ ಆಗ್ತಿಲ್ಲ ಬಾಬಾ. ಅಕ್ಕ, ಆಟದಾಗೆ ಸೋಲು ಗೆಲುವು ಇದ್ದೇ ಇರ್ತೈತೆ, ಓಲಿ ಬುಡಿ. ಏ ಚಂದ್ರಿ, ಒಂದ್ ಕೊಡ್ತೀನಿ ನೋಡು. ಬಾಬಾ ಸೋತಿರ್ದನೆ ನೆಪ ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಹೇಳಕ್ ಹೊರಟ್ಯಾ? ಅದಲ್ಲ ಅಕ್ಕವ್ರೆ, ದೊಡ್ಡ ಮನೆ ಮರವಾದಿ ಹೋಗಿದ್ ಓದಾತು. ಈಗ ಈಟೊಂದು ದುಃಖ ಪಟ್ರೆ ಏನ್ ಪ್ರಯೋಜನ ಹೇಳಿ? ಏನು ದೊಡ್ಡ ಮನೆ ಮರ್ಯಾದೆ ಹೋಯ್ತಾ? ಇಲ್ಲ ಇಲ್ಲ, ಈ ಮನೆ ಮರ್ಯಾದೆ ಬಾವಿಂದ ಯಾವತ್ತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾನು ಎಲ್ರಿಗೂ ಹೇಳ್ತಾ ಇವನಿ. ಅದಕ್ಕೆ ಪಂದ್ಯದಲ್ಲಿ ಸೋತ್ಬಿಟ್ರೆ ಮರವಾದ ಹೆಂಗ್ ಓದಂಗಾಯ್ತದ ಹೇಳಿ? ಹಾಗಲ್ಲ ಬಾಬಾ, ಆದರೂ ನೀವು ಗೆದ್ದು ಬರ್ತೀರಾ ಅಂತ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ವಿ. ನೀವು ಗೆಲ್ತೀರಾ ಅಂತ ನಾವು ಸಿಹಿ ತಿಂಡಿ ಎಲ್ಲ ಮಾಡಿಸಿದ್ವಿ. ಈಗ ಅದೆಲ್ಲ ವೇಸ್ಟ್ ಆಗೋಗುತ್ತೆ ಅಂತಾನೆ ಬೇಜಾರು. ವೇಸ್ಟಾ? ಯಾಕೆ? ಬೆಳಗ್ಗೆ ತಯಾರಿ, ಮಧ್ಯಾಹ್ನ ಕುಸ್ತಿ, ಸಾಯಂಕಾಲ ಕೆರೆಯಲ್ಲಿ ಬಟ್ಟೆ ಒಗೆದು ಅಂತ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿವ್ನಿ. ಎಲ್ಲ ನಾನೇ ತಿನ್ಕೊಬಿಡ್ತೀನಿ ಬನ್ನಿ. ಈ ಕೋಣಂಗೆ ಸೋತದಕ್ಕೆ ಸ್ವಲ್ಪನೂ ಬೇಜಾರೇ ಇಲ್ವಲ್ಲ? ಸರ್ದವಾ ಉಣ್ಣಕ್ ಮಡ್ಗು ಬಾ. ಕೈಕಾಲು ತೊಳ್ಕೊಂಡು ಬಾ. ಶಾರದವಂಗೆ ಬೇಸರ ಆಗ್ಬಿಟ್ಟೈತೆ, ಏನೋ ಸಮಾಧಾನ ಮಾಡಬೇಕು. ಏ ಚಂದ್ರಿ ಅಕ್ಕ, ಏನೇ ಈ ಕೋಣ ಹೀಗಾಗೋಗಿದೆ? ಎಲ್ಲಿ ನನ್ನ ಫೋನ್ ಕೊಡು. ಹಾ ತಕ್ಕಳಿ. ಛೇ, ಇವರೊಬ್ರು ಯಾವಾಗ ನೋಡಿದ್ರು ಫೋನೇ ರಿಸೀವ್ ಮಾಡಲ್ಲ ಅಂತಾರೆ. ಇವತ್ತು ಅಶೋಕಿಂದಾನೇ ಈ ಕೋಣಂಗೆ ಬರೆ ಎಳಿಸ್ಬೇಕು. ಬಸ್ಸು, ನೀವರ್ನಂತ ಮಾತಾಡ್ತಿರೋ ಇಲ್ಲ ಚೈನಾ ಅಕ್ಕ ಬಂದಿದ್ರು? ಪಂದ್ಯ ಹೊಡೆದ್ರೆ ಏಟ್ ಖುಷಿ ಆಯ್ತಿತ್ತೋ ಆಟ್ ಖುಷಿ ಲವ್ನಿ ಬಾಸು. ಕೆರೆ ತವ ಲಂಗೋಟಿ ಹೋಗ್ಬೇಕಾರೆ ಮೇಡಮ್ ಬಂದು ಎದುರುಗಡೆ ನಿಂತ್ಕೊಂಡ ತಕ್ಷಣ ಮಗನ್ ಎದೆ ಒಡ್ಕತಿತ್ತು. ಆದ್ರೆ ಮೇಡಮ್ ನನ್ನ ಎದುರುಗಡೆ ನಿಂತ್ಕೊಂಡು ಸಾರಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ, ಅವ್ರು ಏನ್ ತಪ್ಪು ಮಾಡಿದ್ರು ಅಂತ.
ಇಲ್ಲ ನನ್ನ ಕಡೆಯಿಂದ ಏನಾದ್ರು ತೆಪ್ಪಾಗಿರ್ತೈತೆ. ರಾಮಣ್ಣ, ರಾಮಣ್ಣ, ಏನ್ಲಾ ನೀನ್ ಯಾಕೆ ಸೋತ ಹೇಳು, ನನಗೆ ಗೊತ್ತಾಗ್ಬೇಕು, ಹೇಳು. ಲೈ ಎಲ್ಲರೂ ಇದನ್ನೇ ಕೇಳ್ತಾವ್ರೆ, ಈಗ ನೀನುನಾ? ಯಾರು ಏನನ್ನ ಕೇಳಿ, ಮೊದ್ಲು ನನಗೆ ಉತ್ತರ ಕೊಡು. ನೋಡ್ಲಾ ಸಕ, ಆಟ ಅಂದ್ಮ್ಯಾಕೆ ಸೋಲು ಗೆಲುವು ಎರಡೂ ಇದ್ದೇ ಅದ್ ಇರ್ತೈತೆ. ನನಗೂ ಗೊತ್ತು, ಆದ್ರೆ ಈ ಕಿಟ ಯಾಕೆ ನೀನ್ ಗೆಲ್ಲಿಲ್ಲ ನನ್ಗೆ ಹೇಳು. ನೋಡು, ಏನು ಮಾತಾಡಬೇಡ, ಹೋಗಿ ಮನಿಕ, ನಾಳೆ ಮಾತಾಡಮ್ಮ. ಯಾಕೆ ಸೋತೆ ಅಂತ ಹೇಳು. 4 ಲಕ್ಷ ಹೋಯ್ತು ನಿನ್ನಿಂದ, ಈಗ ಯಾರು ಕೊಡ್ತಾರೆ ಹೇಳು. ಲೈ ಮೊದಲೇ ಕುಡಿಯೋ ಚಟ ಅಂತದ್ರಾಗೆ ಜೂಜು ಬೇರೆ ಶುರು ಮಾಡ್ಕೊಂಡಿದ್ಯಲ್ಲ, ಅದು ನನ್ನ ಆಟದ ಯಾಕೆ? ನೋಡೋ ಹೇಳ್ತಾ ಇವ್ನಿ, ಇಲ್ಲಿ ನಿಂತ್ಕೋಬೇಡ, ಹೋಯ್ತಾರು. ಕೂತಿದ್ ಯಾರಿಂದ? ಅದು ನಿನ್ನಿಂದಲೆಯ. ತಮ್ಮಂಗೋಸ್ಕರ ಗೆಲ್ಲಿಕ್ಕೂ ಆಗ್ಲಿಲ್ಲ ನಿನ್ಗೆ, ಬೀದಿಗೆ ಬಂದ್ಬಿಟ್ಟೆ. ಲೈ ಹೋಗ್ಲಾ ಮನೆಗೆ. ಅದಕ್ಕೆ ಅಂತ ಒಳ್ಳೆ ಹೆಂಡತಿ ಸಿಕ್ಕವ್ರೆ, ಅವ್ರ ಮಾತ್ಗೂ ಬೆಲೆ ಇಲ್ಲದೆ ಹಿಂಗ್ ಕುಡ್ಕೊಬತ್ತಿಯಲ್ಲ, ಹೋಗ್ಲಾ ಬರಲೇ. ಯಾಕೆ ಸೋತೆ ಹೇಳೋಣ. ಹೋಗ್ಲಾ ಸುಮ್ಕೆ. ಹೋಗ. ಏಟ್ಕಿತ ಅಂತ ಹೇಳೋದು ಇವನ್ಗೆ. ಅಪ್ಪ ಹಿಂಗೆ ಗೊತ್ತಾದ್ರೆ ಸುಮ್ಕೆ ಬಿಟ್ಟವ ಇವನ್ನ. ಬಸ್ಸು ನೀವೇ ಹೇಳಿ, ಅವಂತವ ಇವನ್ನ ಸಂದಾಗ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಇವನು ಹೆಂಗ ಆಡ್ತಾವ ನೋಡಿ. ಅದಕ್ಕೆ ಮಕ್ಕ ನೋಡ್ಕೊಂಡು ಕೈ ಮಾಡಿದ್ರೆ ಸುಮ್ಕೆ ಬಿಟ್ಟಿವ್ನಿ. ಬೆದ್ ನನ್ನ ಮಗ. ಅಲ್ಲ ಆದರೂ ಮೇಡಮ್ ಯಾಕೆ ಸಾರಿ ಕೇಳಿದ್ರು ಅಂತ ತಪ್ಪೇನಾಯ್ತು ನನ್ನಿಂದ? ಸಾರಿ ಕೇಳಿದ್ರೆ ಅವ್ರು ಯಾಕೆ ಥ್ಯಾಂಕ್ ಯು ಅಂದರು? ಮೊದಲೇ ನಾಚಿಕೆ ಸ್ವಭಾವದವರು, ಆವಾಗ ಈ ಥರ ಬಾಯಿ ತಪ್ಪಿ ಮಾತಾಡ್ತಾರೋ ಏನೋ. ಅಸೋ ಇವಾಗ ಯಾರು ಏನಂದ್ರೆ ಬೇಸರ ಇಲ್ಲ, ಆದರೆ ಮೇಡಮ್ ಯಾಕೆ ಸಾರಿ ಕೇಳಿದ್ರು ಅಂತ ತಿಳ್ಕೊಳ್ಳೇಬೇಕು. ಸಾರಿ. ಬಾಸು, ಮೇಡಮ್ ಕೈನಾಗಿ ಚೇನ್ ನೋಡಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಿದ್ದು. ಆದರೆ ಅವ್ರು ಯಾಕೆ ಸಾರಿ ಕೇಳಿದ್ರು ಬಾಸು? ನಿಮ್ಗೇನಾದ್ರೂ ಗೊತ್ತಿರಿ ಹೇಳಿ ಬಾಸು. ಬಾಸು ಹೇಳಿ ಬಾಸು, ಬಾಸು ಹೇಳಿ. ಈ ಸಾರಿ ಥ್ಯಾಂಕ್ ಯು ಎಲ್ಲ ನಿನ್ನಿಂದಾನೆ ಅಲ್ಲ. ರಾಮು ಹೇಳಿದ ಥ್ಯಾಂಕ್ ಯುನ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ?
ಡ್ರಾಮಾ. ಪೈಲ್ವಾನ್ ಮನಸ್ಸು ಇಷ್ಟೊಂದು ಮೃದುವಾಗಿರೋಕೆ ಹೇಗೆ ಸಾಧ್ಯ? ರಮಣ, ಹಾಂ ಪಂದ್ಯದಲ್ಲಿ ಸೋತಿದ್ನ ಮನ್ಸಿಗೆ ಹಚ್ಕೋಬೇಡ ಕಣಪ್ಪ. ಅಯ್ಯೋ ಸರ್ದವ, ಅದನ್ನ ನಾನು ನೆನ್ನೆನೆ ಮರ್ತಾಗೋಯ್ತು. ರಮಣ, ಮೈಗೆ ಸರಿ ಇಲ್ಲ ಯಾಕೆ ಹಿಂಗಿದ್ದೀಯಾ? ಹೆಂಗೆ? ಸೋತಿದ್ ನಿಂಗೇನು ಅನ್ಸ್ಲಿಲ್ವೇನ್ಲ? ಅಯ್ಯೋ ಎಲ್ರಿಗೂ ಹೇಳಿ ಸಾಕಾಯ್ತೈತೆ. ಯಾಕೆ ಅನ್ನಿಸ್ಬೇಕು ಹೇಳು? ಮುಂದಿನಕ್ಕಿಂತ ಗೆದ್ರದ್ ಬಿಡು ಸರ್ದವ. ಹಂಗಲ್ ಕಣ್ರಮ್ಮ, ಕುಸ್ತಿನೇ ನಿನ್ನ ಜೀವನ. ಚಿಕ್ಕ ವಯಸ್ಸಿನಿಂದಲೂ ಗೆದ್ಕೊಂಡೇ ಬಂದಿದ್ಯಾ. ಈಗ ದಿಢೀರಂತ ಸೋತಿದ್ಯಾ ಅಂದರೆ ಕಾರಣ ಇಲ್ಲದೆ ಇರ್ತೈತಾ? ಮನ್ಸೆಲ್ಲನ ಕಳ್ಕೊಂಡಿದ್ಯನ್ಲ? ಯಾವ್ದನ ಹುಡುಗಿನ ಯಾರಾದ್ರೂ ಇದ್ರೆ ಹೇಳಿ ಬಾವ, ಮದ್ವೆ ಮಾಡಿ ಮುಗಿಸ್ಬಿಡೋಣ. ಶಾರ್ಥಕಂಗೆ ಮಾತ್ರ ಹೇಳೋದಾ? ನನಗೇನು ಹೇಳಲ್ವ ಬಾವ? ಹಂಗೇನಿಲ್ಲ ಸೊಸೆಮ್ಮ, ಸುಮ್ಕೆ ರಾಮಣ್ಣನ ತವ ತಮಾಷೆ ಮಾಡ್ತಿದ್ದೆ ಅಷ್ಟೇಯ. ನೋಡಿದ್ರ ಬಾವ, ನೀವು ಕುಸ್ತಿಯಲ್ಲಿ ಸೋತಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಶಾರ್ಥಕ ತಮಾಷೆ ಮಾಡ್ತಿದ್ದಾರೆ. ಅವ್ರ ಮನಸ್ಸಿಗೆ ಸಮಾಧಾನ ಆಗೋದಕ್ಕಾದ್ರೂ ನೀವು ಕುಸ್ತಿಲಿ ಯಾಕೆ ಸೋತ್ರಿ ಅಂತ ಹೇಳ್ಬೇಕಲ್ವಾ ಬಾವ? ಅದು ಲೇ ರಮಣ, ಪಾಸಗ್ ನೀರು ಮಡಗ್ದೇನ್ಲ ನೋಡು, ಕೂಗೋ ಶಬ್ದ ಕೇಳ್ತೈತೆ. ಓ ಹೌದೌದು. ಬಸವ್ ಬಂದೇ ಇರಿ. ಬಾವ, ಶಾರದಕ್ಕ ತುಂಬಾ ಬುದ್ಧಿವಂತಿಕೆ ತೋರಿಸ್ತಿದ್ದೀರಾ. ನಿಮ್ಮ ತಮಾಷೆ ನನ್ನ ಹತ್ರ ನಡೆಯಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರು ನನಗೆಲ್ಲ ಗೊತ್ತಾಗತ್ತೆ. ನಾನು ಏನೇ ಮಾಡಿದ್ರು ಈ ದೊಡ್ಡ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡೋದು. ಎಷ್ಟೇ ಆಗಲಿ ನಾನು ಈ ಮನೆ ಸೊಸೆ. ಆದರೆ ನೀವು ಮಾನರ್ಸ್. ಏನಿದು ಅಂತೀವ್ನಿ? ಏನು ಸರ್? ಇವುಗಳಿಗೆ ಯಾವಾಗಲೂ ಇಂಗ್ಲೀಷು ಅಂತ ಹೇಳ್ಕೊಡ್ತಾ ಇದ್ರೆ ಇವಕ್ಕೇನು ಅರ್ಥ ಆಯ್ತದೆ ಅಂತ ಎಲ್ಲ ಪೆತ್ಸಿಕಾಮಣಿಗಳು. ಸರ್, ಅವ್ರಿಗೇನು ಗೊತ್ತಿಲ್ವೋ ಅದು ಕಲ್ಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಈ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನೀನಾ ನಾನಾ? ಸರ್, ಮೇಡಮ್ ಇಟ್ಟೊತ್ತು ನಮಗೆ ಕುವೆಂಪು ಪದ್ಯ ಹೇಳ್ಕೊಟ್ಟಿದ್ರು. ಈಗಲೇ ಇಂಗ್ಲಿಷ್ ಅಂತ ಬರ್ದಿರೋದು. ಮುಚ್ಚಲ ಬಾಯಿ, ನಿಮ್ಗೆಲ್ಲ ಇಂಗ್ಲೀಷ್ ಅಂದ್ರೆ ಆಗಕ್ಕಿಲ್ಲ ಅಲ್ವೇನಲ್ಲ? ನಾನು ಕಲ್ಸ್ಕೊಟ್ರೆ ಕೊಲಿಯಕ್ಕಿಲ್ಲ, ಇನ್ನು ನಿಮ್ಮ ಮೇಡಮ್ ಕಲ್ಸಿದ್ರೆ ಆಯ್ತದ?
ನಾವು ಹಾಕಿದ ಪರಿ ನಿಸೆ ಬರಕ್ಕಿಲ್ಲ ಕಲ. ಏಯ್ ಏನ್ಲ ಅದು ಗುಸುಗುಸು? ಸರ್ ನೀವು ಹೇಳಿದ್ದು ಸರಿ ಅಂತ ಹೇಳ್ತಿದ್ದೆ ಸರ್. ಆ ಮತ್ತದೇ ಮೇಡಮ್ ಇದೆಲ್ಲ ಬಿಟ್ಟು ಇವುಗಳಿಗೆ ಕೊಲಿ ಅಂತದ್ದು ಏನಾದ್ರು ಇದ್ರೆ ಹೇಳ್ಕೊಡು. ಅರ್ಥ ಆಯ್ತಾ? ಏಯ್ ಓದ್ಕೊಳ್ರ. ಮೇಡಮ್ ನೀವು ಇಂಗ್ಲಿಷ್ ಹೇಳ್ಕೊಡಿ. ಸರಿ ಸರಿ ಆಯಿತು. ನಿಮ್ಮ ಕಲಿಯೋ ಆಸಕ್ತಿ ಯಾವಾಗಲೂ ಹೀಗೆ ಇರಲಿ. ಇವತ್ತು ನಾವು ಮ್ಯಾನರ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಮ್ಯಾನರ್ಸ್ ಅಂದರೆ ನಡವಳಿಕೆ. ಅದು ಬುಕ್ಕಲ್ಲಿರಲ್ಲ, ಆದರೆ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಇವಾಗ ನೀವು ಒಳಗಡೆ ಬರ್ಬೇಕಾದ್ರೆ ಏನಂತ ಕೇಳಿ ಬರ್ತೀರಾ? ಮೇಡಮ್ ಒಳಗ್ ಬರ್ಬೋದಾ? ವೆರಿ ಗುಡ್. ಇಂಗ್ಲಿಷ್ನಲ್ಲಿ ಏನಂತಾರೆ? ಮೇ ಕಮಿಂಗ್ ಮ್ಯಾಮ್. ವೆರಿ ಗುಡ್ ವೈಷ್ಣವಿ. ಹೊರಗೆ ಹೋಗ್ಬೇಕಾದ್ರೆ ಏನಂತ ಕೇಳ್ತೀರಾ? ಎಕ್ಸ್ಕ್ಯೂಸ್ ಮೀ ಮಿಸ್. ಪರವಾಗಿಲ್ವೇ? ನಮ್ಮಿಂದ ಯಾರಿಗಾರು ನೋವಾದಾಗ ಏನಂತ ಕೇಳ್ತೀರಾ? ಸಾರಿ ಮೇಡಮ್. ಮೆತ್ಗೆ. ಮತ್ತೆ ಥ್ಯಾಂಕ್ಸ್ ಯಾವಾಗ ಕೇಳ್ತೀರಾ? ಎಕ್ಸಾಮ್ ಅಲ್ಲಿ ಪಕ್ಕದಲ್ಲಿ ನಾನು ತೋರಿಸಿದಾಗ. ಗೋಪಿ, ನಮ್ಗೆ ಇಷ್ಟ ಆಗಿದ್ದಾರನ್ನು ಯಾರಾದ್ರೂ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ಬೇಕು. ಬರೀ ಅಷ್ಟೇ ಅಲ್ಲ, ನಮ್ಗೆ ಯಾರು ಸಹಾಯ ಮಾಡಿದಾಗ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ನೀವು ನಮ್ಗೆ ಪಾಠ ಮಾಡಿ ಸಹಾಯ ಮಾಡಿದ್ದೀರಲ್ಲ, ಅದಕ್ಕೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಮಂಜ ಏನು ಗೊತ್ತೇನಿಲ್ಲ, ಮೇಡಮ್ ಕೈಲಿ ಚೇನ್ ನೋಡಿದಾಗ ಶಾನೆ ಖುಷಿ ಆಗೋಯ್ತು. ಅದಕ್ಕೆ ಥ್ಯಾಂಕ್ ಯು ಅಂತಂದೆ. ಆದರೆ ಅವ್ರು ಯಾಕಲ ಸಾರಿ ಕೇಳಿದ್ರು? ಅದು ನೀ ಥ್ಯಾಂಕ್ ಯು ಅಂತ ಅಂದಲ್ಲ, ಅದಕ್ಕೆ ಏನಾರು ಹೇಳ್ಬೇಕಲ್ವೇ, ಅದಕ್ಕೆ ಸಾರಿ ಹೇಳೋರು ಆಟೆ. ವಾ ಲೇ ತಿಕ್ಲಾ, ಅವರೇ ನಿಂತರ ಪೆದ್ದು ಅನ್ಕೊಂಡಿದ್ಯಾ? ಓ, ಏನು ನಂತರ ಪೆದಾನ? ನೀವೇನು ಇಂಜಿನಿಯರಿಂಗಲ್ಲಿ ಈಜಿದ್ದೀರ? ನಮ್ಮ ಥರ ಅಂತಂದು ರಾಮಣ್ಣ. ಅದಲ್ಲಕಲ್ಲ, ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೂ ಮೊದಲೇ ಮೇಡಮ್ ಸಾರಿ ಅಂತ ಕೇಳಿದ್ರಲ್ಲ, ಯಾಕೆ? ಬಿಡೋಣ, ಪಟ್ನದಲ್ಲಿ ಹಂಗೆ ಹೇಳ್ತಾರೋ ಏನೋ, ಯಾವನಿಗೆ ಗೊತ್ತು? ಹಂಗಲ್ಲಕಲ್ಲ, ಅದು ಯಾಕೆ ಅಂತ ತಿಳ್ಕೊಬೇಕು, ಇಲ್ಲಾಂದ್ರೆ ತಲೆ ಸಿಡ್ದಂಗೆ ಆಯ್ತೈತೆ. ತಿಳ್ಕೊಂಡ್ ಮ್ಯಾಕೆ ಸಿಡ್ದೆ ಹೋದ್ರೆ ಏನ? ಏನು ಇಲ್ಲಣ್ಣ, ತಿಳ್ಕೊಬೇಕು ಅಂದರೆ ಒಂದು ಕೆಲಸ ಮಾಡು. ಇಲ್ಲಿಂದ ಸೀದಾ ಸ್ಕೂಲ್ಗೆ ಹೋಗಿ ಮೇಡಮ್ ನೇಚರಿಗೆ ಕರೆದು ಪಟಕ್ ಅಂತ ಕೇಳ್ಬಿಡು, ಹೇಳ್ತೀವಿ. ಅದು ಹೆಂಗ್ಲ ಪಟಕ್ ಅಂತ ಕೇಳ್ಬಿಡಕ್ಕಾಯ್ತದೆ? ಆಮ್ಯಾಕೆ ನಮಗೂ ತಲೆ ಅಂತ ಅನ್ಕೊಬಿಟ್ರೆ? ಅನ್ಕೊಳ್ಳಿ ಬಿಡು, ಅದು ದಿಟ ಅಲ್ವೇ? ಇಲ್ಲ ಇಲ್ಲ, ಸೀದಾ ಹೋಗಿ ಕೇಳೋದು ಬೇಡ, ಬೇರೆ ಏನಾರ ಐಡಿಯಾ ಕೊಡು. ಐಡಿಯಾ? ಈಗ ಸಾಹೇಬ್ರು ನೋಡಕ್ಕೆ ಪಿ ಅಥವಾ ಮಾತಾಡ್ದಂಗೆ ಮೊದಲು ಅನು ಮೇಡಮ್ನ ಭೇಟಿ ಮಾಡಿದ್ರೆ ಹೆಂಗೆ? ಮಂಜಾ ಸೂಪರ್ ಕಲ. ಹಂಗಾರೆ ಈಗಲೇ ಹೋಗಿ ಅನು ಮೇಡಮ್ನ ಕೇಳ್ಕೊಬಾ ಹೋಗಿ. ಏನು ನಾನಾ? ನನ್ನಿಂದ ಆಗಕ್ಕಿಲ್ಲ. ಲವ್ ದೋಸ್ತಿಗೆ ಇಷ್ಟು ಮಾಡೋದ್ವೇನಲ್ಲ? ಸರಿ, ಅದು ನೀನು ನನ್ಗೆ ಕೊಟ್ಟೆ ಬಾ, ಇಲ್ಲಾಂದ್ರೆ ನಂಗೆ ದಿಗ್ಲಾಗ್ತೈತೆ. ಸರಿ ಕಲ್ಲ, ಆಯ್ತು, ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತೀನಿ. ಹಾಂ ಬರಲ್ಲ, ಬಾ 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 ಹತ್ಕ ಗಡಿಯ.